ಕಾಶಿಗಿಂತಲೂ ನಮ್ಮದೇ ಒಂದು ಗುಲ್ಗಂಜಿಯಷ್ಟು ತೂಕ ಜಾಸ್ತಿ. ಅಂದರೆ ಗುಲ್ಗಂಜಿ ಮಣಿ ಬರುತ್ತೆ, ನಾವು ನೋಡಿಲ್ಲ, ನೀವು ನೋಡಿರ್ತೀರ ಗುಲ್ಗಂಜಿ ಮಣಿ ಅಷ್ಟು. ನಿಮಗೆ ಕಂಚಿಲಿ ಬಿಟ್ಟರೆ ಚಿನ್ನದ್ದು ಬೆಳ್ಳಿದು ಅಲ್ಲಿ ಇದೆ, ಅಲ್ಲಿ ನಮ್ಮಲ್ಲೂ ಅಲ್ಲಿ ಇದೆ. ಇಲ್ಲೋಗಿ ಸಂಗಮದ ಸ್ನಾನ ಮಾಡಿ ಅಲ್ಲಿ ಮುಟ್ಟಿ ನರಸಿಂಹಸ್ವಾಮಿ ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಗುಂಜ ನರಸಿಂಹಸ್ವಾಮಿ ಅಂದರೆ ಅಣ್ಣ ಒಬ್ಬ ಬಟ್ಟೆ ಒಗಿತಾನಲ್ಲ, ಅವನ ಅಕಸ ಧೋಬಿ ಅಂತಾರೆ. ಅವನ ಕನಸಲ್ಲಿ ಬಂದು ಹೇಳಿರುತ್ತೆ ದೇವರು, ನನಗೆ ನದಿ ಒಳಗಡೆ ಇದ್ದೀನಿ ಎತ್ತಿ ಕಟ್ಟು ಅಂತ. ಅವನಂತಾನೆ ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ನಾನು ಹೆಂಗೆ ಕಟ್ಲಿ ಅಂತ ಕೇಳ್ತಾನೆ. ನೀನು ಬಟ್ಟೆ ಒಗಿತೀಯಲ್ಲ ಕಲ್ಲು, ಅದ್ರ ಕೆಳಗಡೆನೆ ನಿಧಿ ಇದೆ, ಎತ್ತಿ ಕಟ್ಟು ಅಂತ ಹೇಳ್ತಾನೆ. ಹಾಗಾಗಿ ಅವನು ನಿಧಿ ಎತ್ತಿ ಅಣ್ಣ ಏನು ಕದಿದ ಪ್ರಾಮಾಣಿಕವಾಗಿ ಕಟ್ತಾನಲ್ಲ, ನೀನು ಏನು ಹೊರಬೇಕು ಅಂತ ದೇವ್ರು ಕೇಳ್ತೇನೆ ನರಸಿಂಹಸ್ವಾಮಿ ಅವನ್ನ. ಅವನು ಬಡವ, ನಾನು ಕಾಶಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಕಾಶಿಗೆ ಯಾಕೆ ಹೋಗ್ತೀಯಾ? ಕಾಶಿಗಿಂತಲೂ ಒಂದು ಗುಲ್ಗಂಜಿ ಮಣಿ ಬರುತ್ತೆ ಅಣ್ಣ, ಆ ಗುಲ್ಗಂಜಿಗಾದ್ರಷ್ಟು ನಮ್ಮದು ತೂಕ ಜಾಸ್ತಿ. ಒಂದು ಕೈಯಲ್ಲಿ ತಗಡಿ ಹಿಡ್ಕೊಂಡು ತೂಕ ಮಾಡ್ತಿದ್ದಾರೆ, ರೈಟ್ ಹ್ಯಾಂಡ್ ಬಲಗೈಯಲ್ಲಿ, ಎಡಗೈಯಲ್ಲಿ ಲಕ್ಷ್ಮೀ ದೇವಿನ ತೊಡೆ ಮೇಲೆ ಕುಣಿಸಿದ್ದಾರೆ. ಅದಕ್ಕೆ ಗುಂಜ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಕಾಶಿಗಿಂತಲೂ ನಮ್ಮದು ಒಂದು ಗುಲ್ಗಂಜಿಗಾದ್ರಷ್ಟು ತೂಕ ಜಾಸ್ತಿ. ಅಂದ್ರೆ ಅಣ್ಣ ನಿಮಗೆ ಅದು ಚೆನ್ನಾಗಿದೆ, ಅಗಸ್ತ್ಯೇಶ್ವರ, ಅಗಸ್ತ ಮುನಿ ಕಾಲದ್ದು 36 ಲಿಂಗ ಇದೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಗಸ್ತ ಮುನಿಗಳು ಇರ್ತಾರಲ್ಲ, ಕಾಶಿಗೆ ಲಿಂಗ ತರ ಕಳ್ಸಿರ್ತಾರೆ ಹನುಮಂತನ. ಸೂರ್ಯ ಮುಳುಗೋದ್ರೊಳಗೆ 6 ಗಂಟೆ ಒಳಗಡೆ ತಗೊಬಂತ ಹೇಳಿರ್ತಾನೆ. ಅಗಸ್ತ ಮುನಿಗಳು ಹೇಳಿರ್ತಾರೆ ಹನುಮಂತಿಗೆ. ಹನುಮಂತ ಸ್ವಲ್ಪ ತಲಾಟೆ ಸಂಜೆ ಆದ್ಮೇಲೆ ತಂದ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಅಗಸ್ತ ಮುನಿಗಳು ಕೋಪ ಬಂದು ಮುರಳಲ್ಲೇ ಲಿಂಗ ಮಾಡಿ ಮುಡ್ಬಿಡ್ತಾರೆ. ಅದು ಊರ್ ಮುಂದೆ ಇದೆ ಹನುಮಂತೇಶ್ವರ. ಇವನು ಕಾಶಿಯಿಂದ ತಂದಿರ್ತಾನಲ್ಲ, ನಂದು ಕುಣ್ಸಲ್ಲ ಅಂತ ತಲೆ ಗುತ್ತಾನೆ, ಗುದ್ದಿದ್ದಣ ರಕ್ತ ಬರದೆ ತೀರ್ಥ ಬರ್ತಾ ಇದೆ. ಇವಾಗ ಹೋದ್ರು ನಿಮ್ಗೆ ಸ್ಪೂನಲ್ಲಿ ಹಿಡ್ದು ನೀರು ಬರೋನ್ನ ತೋರಿಸಿ ಬಟ್ಲಿಗೆ ಹಾಕಿ ಅದನ್ನೇ ಕುಡಿಯಕ್ಕೆ ತೀರ್ಥ ಕೊಡ್ತಾರೆ. ಇವಾಗಲೂ ಹೋದ್ರು ಕಾಣಿಸ್ತದೆ, ತೋರಿಸ್ತಾರೆ, ಅರ್ಚಕರು ತೋರಿಸ್ತಾರೆ. ಅಗಸ್ತ್ಯೇಶ್ವರ ಅಂದ್ರೆ ಅಗಸ್ತ ಮುನಿ ಕಾಲದ್ದು, ಆ ಅಗಸ್ತ ಮುನಿಗಳೇ ಸ್ಥಾಪನೆ ಮಾಡೋದು. ಚೆನ್ನಾಗಿದೆ, ಅದು ಓಲ್ಡ್ ಟೆಂಪಲ್ ಚೆನ್ನಾಗಿದೆ, ಹೋಗಿ ನೋಡಿ. ಥ್ಯಾಂಕ್ ಯು ಬ್ರದರ್. ನಿಜವಾಗಿ ನೋಡಿ, ಮೈಸೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ನರಸೀಪುರದಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿವೆ, ಇಷ್ಟೆಲ್ಲ ಪುರಾಣ ಮತ್ತು ಐತಿಹಾಸಿಕವಾದಂತಹ ದೇವಸ್ಥಾನ ಮತ್ತು ನೈಸರ್ಗಿಕವಾಗಿ 3 ನದಿಗಳು ಸೇರುವಂತಹ ಸ್ಥಳ ಇದೆ. ತಾವೆಲ್ಲರೂ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಮತ್ತೊಮ್ಮೆ ನಮಸ್ಕಾರ.